ಸೊ ಕಳೆದ ವಿಡಿಯೋನಲ್ಲಿ ನಾನು ಸರ್ವಿಸ್ ಹಿಸ್ಟ್ರಿ ಇಟ್ಕೊಂಡು ಹೇಗೆ ಗಾಡಿನ ಅನಾಲಿಸಿಸ್ ಮಾಡೋದು ಮತ್ತು ಸರ್ವಿಸ್ ಹಿಸ್ಟ್ರಿಲೂ ಕೂಡ ಸ್ಕ್ಯಾಮ್ ಆಗಬಹುದಾ ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ಸೊ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ. ಪ್ರಾಬ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ಅದು ಫಸ್ಟ್ ಪಾರ್ಟ್ 1 ಆದರೆ ಇದು ಪಾರ್ಟ್ 2. ಓಕೆ, ಈಗ ಡೈರೆಕ್ಟ್ ಟಾಪಿಕ್ ಬರೋಣ. ಸೊ ಈಗ ನಿಮ್ಮ ಗಾಡಿ ಎಲ್ಲ ಓಕೆ, ಸರ್ವಿಸ್ ಹಿಸ್ಟ್ರಿ ನೋಡಿದ್ರೆ ಎಲ್ಲ ಆ್ಯಂಗಲ್ನ ಓಕೆ ಆಯಿತು, ನೀವು ಓಕೆ ಆಯಿತು. ಸೊ ಈಗ ನೀವು ಮೆಕ್ಯಾನಿಕ್ ನಿಮ್ಗೆ ಸಿಕ್ಕಿಲ್ಲ, ಈಗ ನಿಮಗೆ ಮೆಕ್ಯಾನಿಕ್ ಸಿಕ್ಕಿಲ್ಲ. ಸೊ ಈಗ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ, ನಿಮ್ಮ ಗಾಡಿನೂ ಇಷ್ಟ ಆಗೋಯ್ತು, ಬಜೆಟು ಬಂದ್ಬಿಡ್ತು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ಗೆ ಚೆನ್ನಾಗಿದೆ. ಸೊ ಈಗ ನೀವು ಜನರಲೈಸ್ ಆಗಿ ಹೇಗೆ ಚೆಕ್ ಮಾಡೋದು, ಈ ಒಂದು ಪೋರ್ಷನಲ್ಲಿ ಚೆಕ್ ಮಾಡಿದ್ರೆ ಪ್ರಾಬ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನೊಂದು ಕೆಲವೊಂದಷ್ಟು ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ನೀವು ಎಲ್ಲೇ ಹೋದ್ರೂ ಕೂಡ ಟ್ರೈ ಮಾಡಿ, ಪ್ರಾಬ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನೀವು ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ ಆಗಿದೆಯೋ ಇಲ್ಲವೋ ಅಂತೇಳಿ ಫುಲ್ಲು ಖಚಿತಪಡಿಸ್ಕೊಳ್ಳಿ. ಸೊ ಎಲ್ಲ ನಾನು ಪಾರ್ಟ್ 1 ಹೇಳಿದ್ದೀನಿ, ಯಾವ ರೀತಿ ಚೆಕ್ ಮಾಡಬೇಕು ಗ್ಲಾಸ್ನ ಮತ್ತು ಡೋರ್ಗಳೆಲ್ಲ ಯಾವ ರೀತಿ ಚೆಕ್ ಮಾಡಬೇಕಂತ ಎಲ್ಲ ಹೇಳಿದ್ದೆ. ಸೊ ಆ ವಿಡಿಯೋ ನೋಡ್ಕೊಂಬಂದವ್ರಿಗೆ ಮೇ ಬಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೇಜರ್, ಈಗ ಎಲ್ಲೂ ಫಿಸಿಕಲಾಗಿ ನೀವೆಲ್ಲೂ ನಿಮಗೇನೋ ಪ್ರಾಬ್ಲಮ್ ಆಗಿಲ್ಲ, ಹೆಡ್ ಬಿಚ್ಚಿಲ್ಲ, ಇಂಜಿನ್ ಇದು ಮಾಡಿಲ್ಲ, ಎಲ್ಲನೂ ಕರೆಕ್ಟ್ ಸ್ಟಾಕ್ ಕಂಡೀಷನಲ್ಲಿದೆ, ಮತ್ತು ನೀವೇನೋ ಅದು ಮೇಜರಾಗಿ ಯಾವುದೇ ರೀತಿ ಆ್ಯಕ್ಸಿಡೆಂಟ್ಗಳೆಲ್ಲ ಏನೂ ಆಗಿಲ್ಲ, ಎಲ್ಲ ಓಕೆ, ಸಣ್ಣ ಪುಟ್ಟ ಓಕೆ, ಪ್ಲಾಸ್ಟಿಕ್ ಫೈಬರ್ ಹೊಡೆದೋಗೋದು ಅವೆಲ್ಲ ಓಕೆ, ಅದೇನು ಪ್ರಾಬ್ಲಮ್ ಏನಿಲ್ಲ, ಪೇಂಟೆಲ್ಲ ಹೋಗಿದೆ, ಇಟ್ಸ್ ಓಕೆ, ಬಟ್ ಮೇಜರಾಗಿ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಸೊ ಈಗ ನೀವು ಕೈ ಹಾಕಬೇಕಾಗಿರುವಂಥದ್ದು ಇಂಜಿನ್ದು ಕೆಪಾಸಿಟಿ. ಓಕೆ, ನೆಕ್ಸ್ಟ್ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಗಾಡಿನಲ್ಲೇ ಕೂತ್ಕೊಂಡು ಫಸ್ಟ್ ಸೀಟ್ ಬೆಲ್ಟೆಲ್ಲ ಹಾಕ್ಕೊಳ್ಳಿ, ಏರ್ ಬ್ಯಾಗ್ದೆಲ್ಲ ನೋಟಿಫಿಕೇಷನ್ ಏನೋ ಕಾಣಿಸುತ್ತೆ ಅಂಥೇಳಿ ಓಡೋಮೀಟ್ರ್ ಚೆಕ್ ಮಾಡಿ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಹಾಕಿದ ಟಕ್ಕಂತ ಸ್ಟಾರ್ಟ್ ಮಾಡಬೇಡಿ. ಫಸ್ಟು ನೀವು ಕೀ ಹಾಕಿ ಅಥವಾ ಪುಷ್ ತಟ್ಟಿದ್ರೆ ಒಂದು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನಿಮಗೆ ಸಿಸ್ಟಮ್ ಆನ್ ಆಗುತ್ತೆ, ಏನು ಮೀಟರ್ದು ಇನ್ಫೋಟೈನ್ಮೆಂಟ್ದು ಇದೆಲ್ಲ ಆನ್ ಆಗುತ್ತೆ. ಇದೆಲ್ಲ ಆನ್ ಆದಾಗ ನೀಟಾಗಿ ನೋಡ್ಕೊಳ್ಳಿ, ನಿಮಗೆ ಲಿಂಕ್ ಇಂಜಿನ್ ಇದು ಸಿಂಬಲ್ ಕಾಣಿಸ್ಬೇಕು. ಆನ್ ಮಾಡಿದಾಗ ಅದು ಕಾಣಿಸ್ಬಾರ್ದು, ನೆನ್ಪಿಟ್ಕೊಳ್ಳಿ, ಫ್ಲೂಯಿಡ್ದು ಸಿಂಬಲ್ ಕಾಣಿಸ್ಬೇಕು. ತುಂಬ ಜನ ಕಾಣಿಸ್ಬಾರ್ದು, ಆ್ಯಕ್ಚುಲಿ ಅದು ಕಾಣಿಸ್ಬೇಕು, ಅದು ಸರಿನಾ. ನಿಮ್ಮ ಕೀ ಆನ್ ಮಾಡೋಕ್ಕಿಂತ ಮುಂಚೆ, ಗಾಡಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಸಿಂಬಲ್ ನಿಮಗೆ ಕಾಣಿಸ್ಬೇಕು. ಸ್ಟಾರ್ಟ್ ಆದಮೇಲೆ ಅದು ಕಾಣಿಸ್ಬಾರ್ದು. ಅಲ್ಲಿಗೆ ಫ್ಲೂಯಿಡೆಲ್ಲ ನಿಮಗೆ ಕರೆಕ್ಟ್ ಇದೆ, ಏನೋ ಅದಕ್ಕೆ ಮೇಜರ್ ಲೀಕೇಜ್ ಇಲ್ಲ ಅಂತ ಹೇಳಿ ಒಂದು ಸಾಫ್ಟ್ವೇರಲ್ಲಿ ನೀವು ನೋಡ್ದಂಗೆ ಅಂತ ಅರ್ಥ, ಅಲ್ಲಿಗೆ ಅದು ಸೇಫ್ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಬಂದು ಗಾಡಿನ ಸ್ಟಾರ್ಟ್ ಮಾಡಿದ್ಮೇಲೆ ನ್ಯೂಟ್ರಲ್ ಪೊಸಿಷನಲ್ಲಿ ಇಟ್ಕೊಳ್ಳಿ. ನೀಟಾಗಿ ಎಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಗಮನಿಸ್ಕೊಳ್ಳಿ. ನನ್ನ ಮಕ್ಕಳು ಮಾತಾಡ್ತಿರ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡ್ತಿರ್ತಾರೆ, ಡೈವರ್ಷನ್ ಮಾಡ್ತಿರ್ತಾರೆ, ನನ್ನ ಮಕ್ಕಳ ಮೇಲೆ ಗಮನ ಕೊಡೋಕೆ ಹೋಗಬೇಡಿ. ಇನ್ನೊಬ್ಬ ಯಾವನಿದ್ರೆ ಡೀಲ್ ಮಾಡೋಕ್ಕೆ ಹೇಳಿ, ಇಲ್ಲಾಂದರೆ ಅವ್ನಿಗೆ ಒಂದು ನಿಮಿಷ ಇರಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಒಂದು ಸೌಂಡ್ ಏನಾದರೂ ಬರ್ತಿದೆಯಾ ಚೆಕ್ ಮಾಡಿ, ಟುಕ್ಕು ಅಂಥದ್ದು ಬ್ಲಾಸ್ಟ್ ಥರ ಆಗ್ತಿರೋದು, ಇಲ್ಲ ರ್ಯಾಟ್ಲಿಂಗ್ ಥರದ್ದು ಏನಾದರೂ ಒಂದು ಸೌಂಡ್ ಬರ್ತಿದೆಯಾ, ಒಂದು ಸೌಂಡ್ ಬರ್ತಿದೆಯಾ ಚೆಕ್ ಮಾಡಿ. ಸಮ್ಟೈಮ್ಸ್ ಕೆಲವು ಡೀಸೆಲ್ ವೆಹಿಕಲ್ಗಳಲ್ಲಿ ರೋರಿಂಗೇ ಜಾಸ್ತಿ ಇರ್ತದೆ. ಈಗ ಟೊಯೋಟೋದಲ್ಲಿ ಸ್ವಲ್ಪ ರೋಡ್ ಜಾಸ್ತಿ ಇರ್ತದೆ, ಟಾಟಾದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಮಹೀಂದ್ರದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಬಟ್ ಹೊಂಡಾಯಲ್ಲಿ ಕಮ್ಮಿ ಇರುತ್ತೆ. ಹೊಂಡಾಗಿ ಸ್ವಲ್ಪ ಐಸೋಲೇಷನ್ ಲೆವೆಲ್ ಸ್ವಲ್ಪ ಅದೆಲ್ಲ ಕಮ್ಮಿ ಇರ್ತದೆ, ಇನ್ಸುಲೇಷನ್ ಲೆವೆಲ್ ಚೆನ್ನಾಗಿರ್ತದೆ, MGಲು ತುಂಬ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಮಾತ್ರ ಅದು ಟೊಯೋಟೋ ಅಥವಾ ಮಹೀಂದ್ರ ಜಾಸ್ತಿ ಕೆಟ್ಟ ವಾಯ್ಸ್ ಬರುತ್ತೆ ಅಂತಲ್ಲ, ಅದು ಮೆಕ್ಯಾನಿಸಮ್ ಇರೋದೇ ಹಾಗೆ. ನೀಟಾಗಿ ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಆ್ಯಂಗಲಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ನಿಧಾನಕ್ಕೆ ಹ್ಯಾಂಡ್ ಬ್ರೇಕ್ ಇಳಿಸಿ. ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕಾದಾಗ ನಿಮಗೆ ತುಂಬ ಸಾಫ್ಟ್ ಇದೆಯಾ ಅಥವಾ ನಾರ್ಮಲಾಗಿದೆಯಾ ಚೆಕ್ ಮಾಡಿ, ಅದೂ ಮುಖ್ಯ ಆಗುತ್ತೆ. ಹ್ಯಾಂಡ್ ಬ್ರೇಕ್ಗಳು ಸ್ವಲ್ಪ ಲೂಸ್ ಇರುತ್ತೆ, ನನ್ನ ಮಕ್ಕಳು ಹಾಕಿ ಉಜ್ಜಾಡ್ಬಿಟ್ಟಿರ್ತಾರೆ, ಅದನ್ನ ಹ್ಯಾಂಡ್ ಬ್ರೇಕ್ಗಳು ಪ್ರಾಪರ್ ಗ್ರಿಪ್ಪಿಂಗ್ ಸಿಗ್ತಿರಲ್ಲ, ಅದನ್ನು ಸ್ವಲ್ಪ ಇಳಿಸ್ಬೇಕಾದ್ರೆ ಮತ್ತು ಹತ್ತಿಸ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಬೇಡಿ. ತುಂಬ ಜನ ಹತ್ತಬೇಕಾದ್ರೂ ಬಟನ್ ಪ್ರೆಸ್ ಮಾಡ್ತಾರೆ, ಹತ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಬಾರ್ದು, ರಪ್ಪ ಅಂತ ಹಂಗೆ ಎತ್ತಬೇಕದು, ನಿಮಗೆ ಟಕ್ 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 ಅಂತ ಸೌಂಡ್ ಬರಬೇಕದು. ಅವಾಗೇ ಅದು ನಿಮಗೆ ಒಳಗಡೆ ಈ ಥರ ಮುಳ್ಳು ಥರ ಇರ್ತದೆ, ಆ ಮುಳ್ಳು ಥರ ಇದಕ್ಕೇ ಆ ಕೊಕ್ಕೆ ಕಚ್ಕೊಂಡು ಗಾಡಿಗೆ ಎಕ್ಸ್ಟ್ರಾ ಬ್ರೇಕ್ ಸಿಗೋದು. ನಿಮ್ಗೆ ಹಿಂಗೆ ಎತ್ತಿಬಿಟ್ರೆ ನಿಮ್ಗೆ ಅದು ಎಲ್ಲಿ ಯಾವ ಪಾಯಿಂಟಲ್ಲಿ ಕೂತ್ಕೊಳ್ತೀವಿ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ಹತ್ತಿಸ್ಬೇಕಾದ್ರೆ ಮಾತ್ರ ಹಾಗೆ ಎತ್ತಬೇಕು, ಬಟನ್ ಕ್ಲಿಕ್ ಮಾಡಬಾರ್ದು. ಇಳಿಸ್ಬೇಕಾದ್ರೆ ಮಾತ್ರ ಬಟನ್ ಕ್ಲಿಕ್ ಮಾಡಬೇಕು. ಇದೆಲ್ಲ ಆದಮೇಲೆ ನೀಟಾಗಿ ನೋಡಿ ಬೈಟಿಂಗ್ ಪಾಯಿಂಟ್ನ ಚೆಕ್ ಮಾಡಿ. ಫಸ್ಟ್ ಬೈಟಿಂಗ್ ಪಾಯಿಂಟ್ನ ಚೆಕ್ ಮಾಡಿ, ಫಸ್ಟ್ ಗೇರ್ಗೆ ಹಾಕಿ ನಿಧಾನಕ್ಕೆ ಸ್ಮೂತ್ನಾಗೆ ಮೂವ್ ಮಾಡಿ. ಸೊ ನಿಮಗೆಲ್ಲೂ ಗಾಡಿ ಅಲ್ಲಾಡ್ತಿಲ್ಲ, ವೈಬ್ರೇಷನ್ ಎಕ್ಸ್ಟ್ರಾ ವೈಬ್ರೇಷನ್ ಏನೂ ಬರ್ತಿಲ್ಲ, ಕರೆಕ್ಟ್ ಪಾಯಿಂಟ್ಗೆ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಮತ್ತೆ ನಿಲ್ಲಿಸಿ, ಮತ್ತೆ ಆನ್ ಮಾಡಿ. ಈಗ ಸೆಕೆಂಡ್ ಗೇರ್ ಹಾಕ್ಕೊಳ್ಳಿ. ಸೆಕೆಂಡ್ ಗೇರ್ ಹಾಕಿ ಫ್ಲ್ಯಾಟ್ ರೋಡಲ್ಲಿ ಕ್ಲಚ್ ಎಕ್ಸ್ಲೇಟ್ರ್ ಕೊಡಬಾರ್ದು, ಕ್ಲಚ್ ಮಾತ್ರ ಸ್ಮೂತಾಗಿ ಬಿಡಿ, ಎಲ್ಲೂ ಕೂಡ ಸ್ಟಾಲ್ ಆಗದೆ ಮೂವ್ ಹಾಕಿದೆ ಚೆಕ್ ಮಾಡಿ. ಮೂವ್ ಹಾಕಿದರೆ ಓಕೆ. ನೆಕ್ಸ್ಟ್ ಥರ್ಡ್ ಗೇರ್, ಇಲ್ಲೇ ಇರೋದು ಮ್ಯಾಜಿಕ್. ನೆಕ್ಸ್ಟು ಥರ್ಡ್ ಗೇರ್ ಆನ್ ಮಾಡಿ, ಥರ್ಡ್ ಗೇರ್ ಡೈರೆಕ್ಟ್ ಹಾಕಿದ ತಕ್ಷಣ ರಪ್ ಅಂತ ಹೇಳಿ ಅದು ಆಫ್ ಆಗಬೇಕು.
ಥರ್ಡ್ ಗೇರಲ್ಲಿ ನೀವು ಗಾಡಿ ಬಿಟ್ಟಾಗ ರಪ್ ಅಂತ ಅದು ಆಫ್ ಆಗಬೇಕು, ಆವಾಗ ಕ್ಲಚ್ ಲೈಫ್ ಚೆನ್ನಾಗಿದೆ ಅಂತ ಅರ್ಥ. ಅದು ಬಿಟ್ಟರೂ ಕೂಡ ಅದು ಹಂಗೆ ಮೂವ್ ಆಗಿ ಒಂಥರ ನಿಮ್ಗೆ ಗಾಡಿ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಕ್ಲಚ್ ಅಥವಾ ಫ್ಲೈ ವೀಲ್ನಲ್ಲಿ ಇಶ್ಯೂಸ್ ಇರಬಹುದು. ಸಿಂಪಲ್. ಸೊ ಈ ಥರ ನೀವು ಅರ್ಥ ಮಾಡ್ಕೋಬಹುದು. ಆ್ಯಂಡ್ ಇದಾದಮೇಲೆ ಇಳೀರಿ ಫಸ್ಟು. ಇದೆಲ್ಲ ಚೆನ್ನಾಗೇ ಇರಿ, ಮಿಕ್ಕಿದೆಲ್ಲ ಚೆನ್ನಾಗೇ ಇರ್ತದೆ. ಇದೆಲ್ಲ ಇಳಿದ್ಮೇಲೆ ನೆಕ್ಸ್ಟು ನಿಮ್ಮದು ಸೀಟ್ ಬೆಲ್ಟ್ನ ಫುಲ್ ಎಂಡಿಂಗ್ವರೆಗೂ ತೆಗೀರಿ. ನಿಮ್ಗೇನೋ ಫ್ಲಡ್ ಏನೋ ಅಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆ ಫ್ಲಡ್ದಲ್ಲಿ ಸ್ವಲ್ಪ ನಿಮ್ಗೆ ಒಂಥರ ಡಾಟ್ಸ್ ಥರ ಇರ್ತದೆ, ಇಲ್ಲಾಂದರೆ ರೆಸ್ಟಿಂಗ್ ಆಗಿರ್ತದೆ, ಏನಾದರೂ ಒಂದು ಆಗಿರ್ತದೆ. ಅದೆಲ್ಲ ಚೆಕ್ ಮಾಡಿ. ಬೋಲ್ಟ್ಗಳು ಸೀಟ್ನ ಪ್ಯಾಚ್ ಮಾಡಿರ್ತಾರಲ್ವ, ಆ ಬೋಲ್ಟ್ಗಳು ಚೆಕ್ ಮಾಡಿ. ತೀರಾ ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀರು ಹೋಗಿರೋಂಥ ಚಾನ್ಸಸ್ ಕೊಡೋಣ ಇರುತ್ತೆ. ಸೊ ಇದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಮೇಯ್ನ್ ಇರೋದು ಬ್ಯಾಕ್ ಕಂಪ್ರೆಷ್. ಸೊ ಫಸ್ಟು ನೀವು ಆ ಲಿಡ್ ಓಪನ್ ಮಾಡಿ, ಅದೇನು ಡಿಪ್ಸ್ಟಿಕ್ ಇರುತ್ತೆ ಓಪನ್ ಮಾಡಿ ನೀಟಾಗಿ ಒಂದು ವೈಟ್ ಶೀಟ್ ಇಟ್ಕೊಳ್ಳಿ. ಕೈಯೆಲ್ಲ ಇಡೋಕ್ಕೆ ಹೋಗಬೇಡಿ, ಸುಮ್ಮನೆ ಗಲೀಜು. ಒಂದು ಪೇಪರ್ ವೈಟ್ ಇಟ್ಕೊಂಡು ನೀಟಾಗಿ ನೋಡಿ. ಫಸ್ಟು ಹೊಗೆ ಬರುತ್ತೆ ನೋಡಿ. ಸಮ್ಟೈಮ್ಸ್ ಕೆಲವು ಗಾಡಿಗಳು ಲೈಟಾಗಿ ಬರುತ್ತೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಈ ಟೊಯೋಟಾ, ಟಾಟಾ, ಮಹೀಂದ್ರದಲ್ಲಿ ಅವೆಲ್ಲ ಸ್ವಲ್ಪ ಹೆವಿಯಾಗಿ ಸ್ವಲ್ಪ ಲೈಟಾಗಿ ಬರುತ್ತೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಅನ್ನೋದಾಗ ಸ್ವಲ್ಪ ವೈಬ್ರೇಷನ್, ಇಂಜಿನ್ ಡುಗು 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 ಅಂತದೆ. ಈ ಟಾಟಾನು ಅಷ್ಟೇ, ನನ್ನ ಮಗಂದು ಟೊಯೋಟಾ ಎರಡೂ ಅಷ್ಟೇ ಹಿಂಗೆಲ್ಲ ಬಿಸಾಕ್ಬಿಡ್ತದೆ, ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ. ನೀಟಾಗಿ ಕೂತ್ಕೊಂಡು ಇನ್ನೊಬ್ಬನ ಅಲ್ಲಿಡೋಕೆ ಹೇಳಿ, ಇದ್ದತ್ರ ಇಲ್ಲಿ ಎಕ್ಸಾಸ್ಟ್ ಹತ್ರ ಇರೋದಕ್ಕೆ ಹೇಳಿ, ನೀವು ಈ ಕಡೆ ಇರೋಕ್ಕೆ ಹೇಳಿ. ಇನ್ನೊಬ್ಬನಿಗೆ ಎಕ್ಸಿಲರೇಟ್ ಮಾಡಿ ದಾನಕ್ಕೆ ಒಂದು 2000 RPM ದಾಟಬೇಕು. ಹಂಗೆ ಸ್ಲೋಲಿಯಾಗಿ ಮಾಡಬೇಕು. ನಿಮಗೆ ಬ್ಯಾಕ್ ಕಂಪ್ರೆಷನ್ ಇದ್ದರೆ ಎಲ್ಲ ಸಿಡಿಯುತ್ತೆ, ತುಂಬ ಸಿಡಿಯುತ್ತೆ. ಲೈಟಾಗಿ ಬರುತ್ತೆ ಒಂದು ಕೆಲವೊಂದು, ಬಟ್ ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಸಿಡಿಯೋಕ್ಕೆ ಶುರು ಹೋಗುತ್ತಂದರೆ ಇಶ್ಯೂಸ್ ಇದೆ. ಓಕೆ, ಈಗ ಅದು ಕ್ಲಿಯರ್ ಇದೆ. ಓಕೆ, ಈಗ ಹಿಂದಕ್ಕೆ ಹೋಗಿ ಸೇಮ್ ಮಾಡಿಸಿ. ಡಿಪ್ಸ್ಟಿಕ್ ಕ್ಲೋಸ್ ಮಾಡಿ ಈ ಕಡೆ ಬಂದುಬಿಟ್ಟು ನೀಟಾಗಿ ರೈಸ್ ಮಾಡಿಸಿ. ಬ್ಲ್ಯಾಕ್ ಸ್ಮೋಕ್, ವೈಟ್ ಸ್ಮೋಕ್, ತುಂಬ ಸ್ಮೋಕ್ ಆ ಥರ ಏನೋ ಬರ್ತಿದೆಯಾ ಚೆಕ್ ಮಾಡಿ. ಪಾಸ್ ಆಯಿತಾ? ಪಾಸ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದು ಹೈವೇ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್. ನೀವು ತೊಗೊಳ್ಳೋವಂಥ ಗಾಡಿ ಹೈವೇ ಮೇಲೆ ಜಾಸ್ತಿ ತೊಗೊಂಡೋಗ್ತಿರಲ್ವ, ಹಂಗಾಗಿ ಹೈವೇ ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕು. ಸೊ ನೀವು ಅಲ್ಲೂ ಸಿಗುತ್ತೆ ಹೈವೇ, ಬೇಜಾನ್ ಹೈವೇ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿರೋ ರೋಡ್ ಕರ್ಕೊಂಡೋಗ್ಬಿಟ್ಟು ಒಂದು 100 ದಾಟೋ ಹಾಗೆ ಟ್ರೈ ಮಾಡಿ. 100 ದಾಟೋ ಹಾಗೆ ಟ್ರೈ ಮಾಡೋ ಥರ ನೀವು ಓಡಿಸ್ಬೇಕು. ಸ್ಟ್ರೆಚ್ಚಲ್ಲಿ ಓಡಿಸಿ. ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಮ್ಯಾಕ್ಸಿಮಮ್ ಟಾರ್ಕ್, ಮ್ಯಾಕ್ಸಿಮಮ್ RPMನ ರೀಚ್ ಮಾಡಿ. ನೀವು ನಾರ್ಮಲಾಗಿ ಓಡಿಸ್ತಿರಲ್ವ, ಹಂಗೆ ಓಡಿಸ್ಬೇಡಿ. ನಾರ್ಮಲ್ ಹೆಂಗೆ ಅಂದರೆ ಗೇರ್ ಶಿಫ್ಟಿಂಗ್ ಕರೆಕ್ಟಾಗಿ ಮಾಡ್ತೀರಾ, ಇಷ್ಟು ಸರ್ಟನ್ ಆಫ್ ಟೈಮ್ ಸ್ಪೀಡ್ ಹೋಗಿತ್ತು ಅಷ್ಟು ಕರೆಕ್ಟಾಗಿ ಗೇರ್ ಚೇಂಜ್ ಮಾಡ್ತಿರಲ್ಲ, ಕರೆಕ್ಟೇ. ಆದರೆ ಚೆಕ್ ಮಾಡೋ ಟೈಮಲ್ಲಿ ಹಂಗೆ ಮಾಡಬಾರ್ದು. ಚೆಕ್ ಮಾಡೋ ಟೈಮಲ್ಲಿ ನಿಮಗೆ ಸೆಕೆಂಡ್ ಗೇರಲ್ಲಿ 4000 5000 RPM ರೇಂಜಿಗೆ ಹೋಗಬೇಕು. 7ವರೆಗೂ ಹೋಗ್ಬೇಕು. ಆ್ಯಕ್ಚುಲಿ ಥರ್ಡ್ ಗೇರ್ 7ವರೆಗೂ ಹೋಗಿ ಹಂಗೆ ಇಳಿಸಬೇಕು. ಆ ಗಾಡಿದು ಫುಲ್ ಪವರ್, ಆ ಟಾರ್ಕಿ ಫೀಲ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಾಗ್ಬಿಡೋದು ನೀವು ಲೋ ಸ್ಪೀಡಲ್ಲಿ ಹೈ RPMಲ್ಲಿ ಓಡಿಸಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ನಾರ್ಮಲ್ ನಿಮ್ಗೆ ಹೆಂಗೆ ಬೇಕು ಹಂಗೆ ಸ್ಪೀಡಲ್ಲಿ ರಿವರ್ಸ್ ಬರಬೇಕಾದ್ರೆ ಹೆಂಗೆ ಮತ್ತೆ ರಿಟರ್ನ್ ಬರಬೇಕಲ್ವ, ಹೈವೇ ಹಿಂಗೆ ಹೋಗ್ಬಿಟ್ಮೇಲೆ ಬರಬೇಕಾದಾಗ ನಾರ್ಮಲ್ ನೀವು ಹಿಂಗೆ ಬರಬೇಕು, ಹಾಗೆ ಬನ್ನಿ. ಅವಾಗೂ 120 130 ಚೆಕ್ ಮಾಡಿ. 110 120 ಕ್ರಾಸ್ ಆದಮೇಲೆ ಗಾಡಿ ವಾಬ್ಲಿಂಗ್ ಆಗುತ್ತೆ. ಸಮ್ಟೈಮ್ಸ್ ಏನಾದರೂ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಅದು ಚೆಕ್ ಮಾಡಿ. 120+ ಹೋದ್ಮೇಲೆ ಆ ಗಾಡಿ ಏನಾದರೂ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ವಾಬ್ಲಿಂಗ್ ಆಗುತ್ತೆ. ಸಮ್ಟೈಮ್ಸ್ ಅನ್ನೀವನಾಗಿ ವಾಬ್ಲಿಂಗ್ ಆಗ್ತಿದ್ರೆ ಸ್ಟೇರಿಂಗ್ ಎಲ್ಲ ಹಿಂಗೆ ಆ ಕಡೆ ಹೋಗ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಓಕೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಅದು ವೀಲ್ ಎಲಿಮೆಂಟು ಮತ್ತು ಬ್ಯಾಲೆನ್ಸಿಂಗಲ್ಲಿ ಇಶ್ಯೂಸ್ ಇರುತ್ತೆ. ಬ್ಯಾಲೆನ್ಸಿಂಗ್ ಮತ್ತು ವೀಲ್ ಎಲಿಮೆಂಟ್ ಮಾಡಿಸಿದಾಗ ಸರಿ ಹೋಗುತ್ತೆ, ಅದೇನು ದೊಡ್ಡ ವಿಷಯನಲ್ಲ. ಬಟ್ ಮೇಜರಾಗಿ ಒಳಗಡೆ ನಿಮಗೆ ವೀಲ್ ಬರುತ್ತೆ, ಡಿಸ್ಕ್ದು ವೀಲ್ ಬರ್ತದೆ, ಬ್ರೇಕಿಂಗ್ದು ವೀಲ್ ಬರುತ್ತೆ, ಅಲ್ಲೇನೋ ಇಶ್ಯೂಸ್ ಇದ್ದಾಗೂ ಅಥವಾ ಸ್ಟೇರಿಂಗಲ್ಲೇನೋ ಇಶ್ಯೂಸ್ ಇದ್ದಾಗೂ, ಸ್ಟೇರಿಂಗ್ ಮೌಂಟಲ್ಲಿ ಸಸ್ಪೆನ್ಷನ್ಸಲ್ಲಿ ಇಶ್ಯೂಸ್ ಇದ್ದಾಗ ಕೂಡ ನಿಮಗೆ ಆ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ನಿಮಗೆ ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ. ಅದೇನು ತೀರಾ ಇಂಜಿನ್ ರೇಂಜಿಗೆ ಬರೋಲ್ಲ, ಬಟ್ ಏನಿವೆ ಅದು ಖರ್ಚೆ. ಸೊ ಇದೆಲ್ಲ ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟು ಡ್ರಿಫ್ಟ್. ನಿಮಗೆ ಸಾಧ್ಯವಾದರೆ ಡ್ರಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಹ್ಯಾಂಡ್ ಬ್ರೇಕ್ದು ಕೆಪಾಸಿಟಿ ನಿಮಗೆ ಗೊತ್ತಾಗುತ್ತೆ. ಡ್ರಿಫ್ಟ್ ಅಂದರೆ ಏನು ಅಂತಾರೆ, ಹಿಂಗೆ ಓಡೋಗಿ ಹಿಂಗೆ ಹಿಡ್ಕೊಂಡು ಶಿಕ್ ಅಂತ ಹಿಂಗೆ ಮಾಡ್ತೀವಲ್ಲ, ಅದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಗಾಡಿದು ಸ್ಟೇಬಿಲಿಟಿನೂ ನಿಮ್ಗೆ ಗೊತ್ತಾಗುತ್ತೆ, ಬ್ರೇಕಿಂಗ್ ಎಬಿಲಿಟಿ ಗೊತ್ತಾಗುತ್ತೆ, ಆ್ಯಂಡ್ ನಿಮ್ಮದು ಹ್ಯಾಂಡ್ ಬ್ರೇಕ್ದು ಲೈಫ್ ಕೂಡ ಗೊತ್ತಾಗುತ್ತೆ, ಸ್ಟೇರಿಂಗ್ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಸ್ಟೇರಿಂಗ್ ರೆಸ್ಪಾನ್ಸ್ ತುಂಬ ಇಂಪಾರ್ಟೆಂಟು. ಈಗ ಸ್ಪೆಷಲಿ ಮಹೀಂದ್ರ ವೆಹಿಕಲ್ಗಳಲ್ಲಿ ಸ್ಟೇರಿಂಗ್ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು 87 to 92% ಅಷ್ಟೇ ಇರ್ತದೆ. ಅಷ್ಟೊಂದು ಎಕ್ಸಾಕ್ಟ್ ಅಕ್ಯುರೇಟ್ ಆಗಿರಲ್ಲ. ಈಗ ಟೊಯೋಟದ ಥರ, ಟಾಟಾ ಥರ ಅಕ್ಯುರೇಟ್ ಆಗಿರಲ್ಲ. ಟಾಟಾದಲ್ಲಿ ತುಂಬ ಅಕ್ಯುರೇಸಿ ಆಗಿರುತ್ತೆ. ಬಟ್ ಬ್ರೇಕಿಂಗಲ್ಲಿ ತುಂಬ ಹಿಂದೆ ಇರುತ್ತೆ. ಈಗ 7 ಸೀಟರ್ಗಳು ತುಂಬ ದೊಡ್ಡ ವೆಹಿಕಲ್ಗಳೆಲ್ಲ 2.2 ಲೀಟ್ರ್ ಮೇಲೆ ಇರುವಂಥ ವೆಹಿಕಲ್ಗಳಲ್ಲಿ ಏನು ಇಶ್ಯೂಸ್ ಅಂತ ಹೇಳಿದ್ರೆ ಬ್ರೇಕಿಂಗಲ್ಲಿ ಅಷ್ಟು ಅಕ್ಯುರೇಸಿಗಳಿರಲ್ಲ. ಸೊ ಅದಕ್ಕೆ ನೀವು ABS ವರ್ಕ್ ಆಗ್ತಿದೆಯಾ, ಬ್ರೇಕಿಂಗ್ ಎಬಿಲಿಟಿ ಹೆಂಗಿದೆ, ಇವೆಲ್ಲ ಚೆಕ್ ಮಾಡಬೇಕು. ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಸಡನ್ ಬ್ರೇಕ್ ಹಿಡಿಬೇಕಾಗುತ್ತೆ. 100 ಹೋಗಿ ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ನಿಮ್ಮದು ಬ್ರೇಕಿಂಗ್ ಪಾಯಿಂಟ್ ಏನು ಅಂತ ಗೊತ್ತಾಗುತ್ತೆ.
ನಾನು ಇವಾಗೆಲ್ಲ ಹೇಳ್ತೀವಿ ನಿಮಗೆ ಥಿಯರಿ, ಬಟ್ ನೀವು ಪ್ರಾಕ್ಟಿಕಲಾಗಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈ ಥರ ವೀಡಿಯೋಸ್ಗಳು ತುಂಬ ಇದೆ, ಪ್ರಾಕ್ಟಿಕಲಾಗಿ ಮಾಡಿರೋ ವೀಡಿಯೋಸ್ಗಳು, ಅದನ್ನು ನೀವು ರೆಫರೆನ್ಸಸ್ ತೊಗೋಬೋದು. ಬಟ್ ನನಗೇನು ಅನಿಸುತ್ತೆ, ನೀವು ಅಲ್ಲಿ ನೋಡೋದಕ್ಕೂ ನೀವು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾನು ಹೇಳೋದನ್ನೆಲ್ಲ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಬಿಟ್ಟು ನೀವು ಅಲ್ಲೇ ಅಪ್ಲೈ ಮಾಡೋಕ್ಕೆ, ಅಲ್ಲೇ ಅಂತಾರೆ ನೀವು ಎಲ್ಲೇ ತೊಗೊಳ್ಳಿ ಇದನ್ನು ಅಪ್ಲೈ ಮಾಡಿ. ಇನ್ನು ನಮ್ಮ ಸ್ಪಿನ್ನಿ ಕಾರ್ಸ್ 24 ಇಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ನಿಮಗೆ ಈ ಏನು ಯಾರ್ಡ್ಗಳು ಇರ್ತದಲ್ಲ, ಚಿಕ್ಕ ಚಿಕ್ಕ ಪಾರ್ಕಿಂಗ್ ಯಾರ್ಡ್ಗಳಲ್ಲಿ ಅಲ್ಲೇ ಹಿಂಗೆ ಹೋಗ್ಬಿಟ್ಟು ಬಂದುಬಿಟ್ರೆ ತೋರಿಸ್ತಾರೆ. ಆದರೆ ನಿಮಗೇನು ಅರ್ಥ ಆಗಲ್ಲ. ಬಟ್ ನಿಮಗೆ ಗಾಡಿ ಚೆನ್ನಾಗಿರಬಹುದು, ಅಲ್ಲಿ ಪಾಸ್ ಆಗಿಲ್ಲ ಅನ್ನೋದಕ್ಕೆ ಗಾಡಿ ಚೆನ್ನಾಗಿಲ್ಲ ಅಂತ, ಚೆನ್ನಾಗಿರಬಹುದು. ಬಟ್ ಅಲ್ಟಿಮೇಟ್ಲಿ ನೀವು ಆ ಗಾಡಿ ಮೇಲೆ ಒಂದು 5 ಲಕ್ಷಕ್ಕಿಂತ ಜಾಸ್ತಿ ಬಜೆಟ್ ಆಗ್ತಾಯಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ, ಖಂಡಿತ ನೀವು ಈ ಥರದೆಲ್ಲ ಚೆಕ್ ಮಾಡಿದ್ರೆ ನಿಮ್ಗೆ ಆ ಗಾಡಿದು ದಮ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ನನಗೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇಲ್ಲ, ನಾನು ಹೇಳಿದ್ದು ಒಂದು 4-5 ಟಿಪ್ಸ್ ಅಷ್ಟೇ. ಈ ಥರದ್ದು ಬೇಜಾನಿದೆ, ಅದನ್ನೊಂದು ಯಾವುದೋ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಬೇಜಾನಿದೆ, ನೀವು ಯಾವುದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ಹೊಗೆ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೆಲವೊಂದು ಗಾಡಿನಲ್ಲಿ ನಿಮಗೆ ಏನು ಅಷ್ಟರ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ಗಳು ಬರೋಲ್ಲ. ಈಗ ಟೊಯೋಟಾ ಇನೋವಾ ಆಗಿರಲಿ ಅಥವಾ ಓಲ್ಡ್ ಫಾರ್ಚುನರ್ ಆಗಿರಲಿ ಅಥವಾ ಹೊಸ ಫಾರ್ಚುನರ್ ಆಗಿರಲಿ, ನಿಮಗೆ ಅದರ ಸಿಂಪಲ್ ಇಂಜಿನಿಯರಿಂಗ್ ಇರುತ್ತೆ, ಜಾಸ್ತಿ ಏನು ಎಲ್ಲ ಮೆಕ್ಯಾನಿಸಮ್ಗಳು ಎಲೆಕ್ಟ್ರಿಕಲ್ ಅಷ್ಟೊಂದಿರಲ್ಲ. ಬಟ್ ನಿಮಗೆ ಟಾಟಾಗೆ ಬಂದರೆ ನಿಮಗೆ ರಸ್ಟಿಂಗ್ ಇಶ್ಯೂಸ್ಗಳು ಬರ್ತದೆ, ಮತ್ತು ನಿಮಗೆ ಮೈಂಟೆನೆನ್ಸಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಕಂಪೇರ್ಡ್ ಟು ಅದರ್ ವೆಹಿಕಲ್ಸ್ಗಳಿಗೆ. ಇನ್ನು ಮಹೇಂದ್ರ ಅಂತ ಬಂದರೆ ನಿಮಗೆ ಎಲೆಕ್ಟ್ರಾನಿಕ್ಸ್ಗಳು, ಫೀಚರ್ಸ್ಗಳು ಅದು ಜಾಸ್ತಿ, ಸ್ವಲ್ಪ ಮೀಟಿಂಗ್ ಕಾಸ್ಟ್ ಜಾಸ್ತಿ ಇರ್ತದೆ. ಇನ್ನು ಸೊನೆಟ್ಗೆ, ಸೆಲ್ಟಾಸು ಈ ಥರ ಕಿಯಾ ಕಂಪ್ನಿ ಕಡೆಗೆ ಬಂದರೆ ಇನ್ನೊಂದು ಮಕ್ಕಳು ಅದು ಯಾವಾಗ ಆಗ್ತಾರೋ ಗೊತ್ತಿಲ್ಲ, ಬ್ಲೇಡ್ ಹಂಗೆ ಹಾಕ್ಬಿಡ್ತಾರೆ. ಸೊ ಹಂಗಾಗಿ ನಿಮಗೆ ಯಾವಾಗೂ ಕೂಡ ದುಡ್ಡು ಉಳಿಸೋದಕ್ಕೆ ಏನೇನು ಮಾಡೋಕ್ಕೆ ಪಾಸಿಬಿಲಿಟೀಸ್ ಇದೆಯೋ ಅದನ್ನು ಮಾತ್ರ ನಾನು ಹೇಳ್ಕೊಂಡು ಕೊಡ್ತಾ ಇರೋದು ಅಷ್ಟೇ ವಿನಃ ನೀವು ಹೋಗಿ ಹಳ್ಳಿಗೆ ಬೀಳಿ ಅಂತ ಹೇಳ್ಕೊಂಡು ಕೊಡೋಕ್ಕಾಗ್ತಿಲ್ಲ. ಸೊ ಇದರದೆಲ್ಲ ಚೆಕ್ ಮಾಡಿ. ಸೊ ಯಾವಾಗಲೂ ಕೂಡ ಮೆಕ್ಯಾನಿಕ್ ಮೇಲೆ ಡಿಪೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದು ನಿಮಗೆ ನೆನಪಿರಲಿ, ಸಿಂಪಲ್. ಈ ಬ್ಯಾಕ್ ಕಂಪ್ರೆಷನ್ ಚೆಕ್ ಮಾಡೋದು ವೆರಿ ಈಸಿ, ಯಾರು ಬೇಕಾದ್ರೂ ಮಾಡ್ತಾರೆ. ಇಂಜಿನ್ ಕ್ವಾಲಿಟಿ, ವೆಸ್ಪಾಸಿಟಿ, ಮತ್ತು ತುಂಬ ಜನ ಬ್ಲ್ಯಾಕ್ ಇದೆ ಭಯ ಪಡೋಕೆ ಹೋಗ್ಬೇಡಿ, ಡೀಸೆಲ್ ಬ್ಲ್ಯಾಕೇ ಬರುತ್ತೆ ಸರಿನಾ. ಅದು ನಿಮ್ಗೆ ಇಟ್ಕೊಂಡಾಗ ಸ್ಮೆಲ್, ಬರ್ನಿಂಗ್ ಸ್ಮೆಲ್ಲಲ್ಲಿ ಗೊತ್ತಾಗ್ಬಿಡ್ತದೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಅದೆಲ್ಲ ಸಣ್ಣ ಪುಟ್ಟ ಜನರಲ್ ಸರ್ವಿಸ್ ಮಾಡೋದು, ಬ್ರೇಕ್ ಪ್ಯಾಡ್ಸ್ ಆಗಿರಲಿ, ಇಂಜಿನ್ ಆಯಿಲ್ ಆಗಿರಲಿ, ಆಮೇಲೆ ಸ್ಟೇರಿಂಗ್ ಇದಾಗಿರಲಿ, ಬ್ರೇಕ್ ಫ್ಲೂಯಿಡ್ ಆಗಿರಲಿ, ಇದೆಲ್ಲ ಓಕೆ, ಮ್ಯಾನೇಜಬಲ್. ನೀವು ಹೆಂಗೆ ತೊಗೊಂಡ್ರೆ ಜನರಲ್ ಸರ್ವಿಸ್ ಮಾಡಿಸಲೇಬೇಕು, ಅಲ್ಲಿ ಮಾಡಿಸೋರು ಸೇಮೇ, ಇಲ್ಲಿ ಮಾಡಿಸೋರು ಸೇಮ್, ಅದೇನು ಅಂಥ ದೊಡ್ಡ ವಿಷಯ ಅಲ್ಲ. ಬಟ್ ಇಂಜಿನ್ ಬ್ಯಾಕ್ ಕಂಪ್ರೆಷನ್, ಆಕ್ಸಿಡೆಂಟ್, ಸಸ್ಪೆನ್ಷನ್, ವಿಂಡ್ಶೀಲ್ಡ್, ಗೇರ್ ಬಾಕ್ಸ್, ಕ್ಲಚ್, ಬ್ರೇಕ್, ಇವು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇವುಗಳ ಮೇಲೆ ಸ್ವಲ್ಪ ಗಮನ ಇರಲಿ ಸರಿನಾ. ಇದೆಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ತುಂಬ ಜನ ಕೇಳ್ತೀರಿ, ಹೆಂಗೆ ಅವೆಲ್ಲ ಕರೆಕ್ಟಾಗಿತ್ತು, ಎಲ್ಲನೋ ಜನರಲ್ ಸರ್ವಿಸ್ ಆಯಿತು, ಎಲ್ಲನೋ ಪ್ರಾಪರ್ ಆಯಿತು, ರೆಡಿ ಆಗೋದ್ವಿ ಅಂತ ಹೇಳಿದ್ರೆ, ನಿಮಗೆ ಟೇಕಿಂಗ್ ಆಫ್ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ನೀವು ಬೈ ರೋಡ್ ಬನ್ನಿ, ನಾಟ್ ಎನ್ ಇಶ್ಯೂ. ಅದೇನು ದೊಡ್ಡ ಡೀಲ್ ಅಲ್ಲ. 2,500 ಕಿಲೋಮೀಟ್ರು ಅದೇನು ಮ್ಯಾಟ್ರ್ ಆಗೋಲ್ಲ. ಬರ್ಬೋದು, ಒಂದು 2 ಡೇಸ್, ಬೇಗ ಬಂದು 2 ಡೇಸಿಗೆ ಬರ್ಬೋದು, ಇಲ್ಲಾಂದ್ರೆ 3 ಡೇಸ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ನಿಮಗೆ ಹೊಸ ಜಾಗದಲ್ಲೆಲ್ಲ ಗಾಡಿ ಓಡಿಸೋ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಮತ್ತು ಯಾವಾಗ ಏನಾಗ್ಬೋದು ಅಂತ ನನಗೆ ಗೊತ್ತಿಲ್ಲ, ನೈಟ್ ಡ್ರೈವ್ ನಿಮ್ಗೆ ಇಷ್ಟ ಆಗೋಲ್ಲ, ಮತ್ತು ನಿಮಗೆ ಹೊಟ್ಟೆ ಹಸಿವು ತಡೆಯಲ್ಲ, ಈ ಥರದಿನ ಕ್ಯಾಂಡಿಡೇಟ್ಸ್ಗಳು ನೀವೇನೋ ಆಗಿದ್ದರೆ ನಂದು ರೆಕಮೆಂಡೇಷನ್, ನೀವು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಬಿಟ್ರೆ ಬೆಟ್ರು. ನಿಮಗೆ ಅಲ್ಲಿ 19,000, 18,000, 15,000 ಶುರು ಆಗುತ್ತೆ ಚಿಕ್ಕ ಚಿಕ್ಕ ಗಾಡಿಗಳಿಗೆಲ್ಲ, 25,000ವರೆಗೂ ಇದೆ. ಸೊ ನಿಮಗೆ ಅದು ಬೆಂಗಳೂರಿಗೆ ಬರುತ್ತೆ ಅಥವಾ ಮಂಗಳೂರಿಗೆ ಬರುತ್ತೆ, ಅಥವಾ ನಿಮಗೆ ಸೌತ್ ಇಂಡಿಯಾದಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಡ್ರಾಪ್ ಪಾಯಿಂಟ್ಸ್ ಇರುತ್ತೆ, ಅಲ್ಲೆಲ್ಲ ಬರುತ್ತೆ, ನೀವು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಗಾಡಿಗಿಂತ ನಿಮ್ಮ ಜೀವ ದೊಡ್ಡದಲ್ವಾ, ಅದು ಮುಖ್ಯ ಆಗುತ್ತೆ. ಇಲ್ಲ ನೀವು ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಒಬ್ಬನೇ ಹೋದ್ರೂ ಬರ್ತೀನಿ, ಇಲ್ಲ ನಮ್ಮ ಜೊತೆ ಇನ್ನೊಬ್ಬ ಬರ್ತಾನೆ, ಅವನು ಸ್ವಲ್ಪ ದೂರ ಓಡಿಸ್ತಾನೆ, ನಾನು ಸ್ವಲ್ಪ ದೂರ ಓಡಿಸ್ತೀನಿ ಅಂದ್ರೂ ಕೂಡ ತೊಂದರೆ ಇಲ್ಲ, ನೀವು ಬರಬಹುದು, ಇದೇನಿಲ್ಲ. ಮತ್ತು ಇನ್ ಕೇಸ್ ನೀವೇನೋ ಬೈ ರೋಡ್ ಬರ್ತಿದ್ರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ, ಪ್ರತಿ 80ಇಂದ 100 ಕಿಲೋಮೀಟರ್ಸ್ಗೆ ಒಂದು ರೆಸ್ಟ್ ಮಾಡಿ. ನೀವು ಯಾವುದೇ ವೆಹಿಕಲ್ ತರ್ತಾಯಿರಿ, ಎಂಥದೇ ವೆಹಿಕಲ್ ತರ್ತಾ ಇರಲಿ, ರೆಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೂ ಗಾಡಿಗೂ. ಗಾಡಿ ಏನಾದರೂ ಓವರ್ ಹೀಟ್ ಆಗುತ್ತಾ ಅಥವಾ ಏನಾರ ಫ್ಲೂಯಿಡ್ ಏನಾರ ಲೀಕ್ ಆಗ್ತಿದೆಯಾ, ಪ್ರತಿಯೊಂದು ಚೆಕ್ ಮಾಡ್ತಾಯಿರಿ. ಗಾಡಿ ನಿಲ್ಲಿಸಿದಾಗ ಓಡಿಸ್ತಿರ್ಬೇಕಾದ್ರೆ ಡ್ಯಾಶ್ಬೋರ್ಡಲ್ಲಿ ಚೆಕ್ ಮಾಡಿ, ನಿಲ್ಲಿಸಿದಾಗ ಇದನ್ನು ತೆಗೆದು ಸ್ವಲ್ಪ ಕೂಲೆಲ್ಲ ಆದಮೇಲೆ ಬಾಯ್ನೆಟ್ನ ತೆಗೆದು ಎಲ್ಲೆಲ್ಲ ಲೀಕ್ ಆಗ್ತಿದೆಯಾ, ಸ್ಪೆಷಲಿ ಬ್ರೇಕ್ ಫ್ಲೂಯಿಡು ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ನೀವು ಶೇರ್ ಮಾಡಿದೆ ಫಸ್ಟ್ ವೀಡಿಯೋದಲ್ಲಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಬ್ರೇಕ್ ಫ್ಲೂಯಿಡ್ ಎಲ್ಲ ಚೆಕ್ ಆಗ್ತಿದೆ, ನೀಟ್ ಟಾರ್ಚ್ ಹಾಕಿ ನೋಡಿ, ನಿಮ್ಮ ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಬಗ್ಗಿ ನೋಡಿ, ಪರವಾಗಿಲ್ಲ, ಒಂಚೂರು ಮಸಿಗಿಸಿ ಆದರೂ ಪರವಾಗಿಲ್ಲ, ಲೀಕೇಜ್ ಏನಾರ ಹಾಕಿ ಚೆಕ್ ಮಾಡಿ. ಸೊ ಹೈವೇಲಿ ಬರ್ತಾಯಿರ್ತೀರ, ಕಲ್ಲು ಏನಾರ ಆಗಿರಬಹುದು, ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಿರಬಹುದು, ಬಟ್ ಅದೆಲ್ಲ ಚೆಕ್ ಮಾಡಿ. ಲೀಕೇಜ್ ಏನಾದರೂ ಹಾಕಿದೆ ಅಂತ ಹೇಳಿದ್ರೆ ಶೀಘ್ರವಾಗಿ ಲೋಕಲ್ ಯಾರನ್ನ ಮೆಕ್ಯಾನಿಕ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಲೀಕೇಜ್ ತಾನೇ ಏನಾಗಲ್ಲ ಅಂತ ಬರಬೇಡಿ. ಅದೇನು ವಿಂಡ್ಶೀಲ್ಡ್ ಫ್ಲೂಯಿಡ್ ಎಲ್ಲ ಲೀಕ್ ಆದರೂ ಏನಾಗೋದಕ್ಕೆ, ವಿಂಡ್ಶೀಲ್ಡ್ ಫ್ಲೂಯಿಡ್ ಬಾಕ್ಸ್ ಇರುತ್ತೆ, ಅದು ಲೀಕ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮ್ಯಾನೇಜಬಲ್. ಬಟ್ ಬ್ರೇಕ್ದು, ಗೇರ್ದು, ಸ್ಟೇರಿಂಗ್ದು, ಈ ಇಂಜಿನ್ ಆಯಿಲು,
ಟರ್ಬೋ ಸರಿ ಕೆಲಸ ಮಾಡಿ ಇವೆಲ್ಲ ಆಗ್ಬಿಟ್ರೆ ಏನಾಗುತ್ತೆ, ಇಂಜಿನ್ಗೆ ದೊಡ್ಡ ಹೊಡೆತ, ಇಂಜಿನ್ ಕೈ ಕೊಟ್ಬಿಡುತ್ತೆ, ಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಅಪಘಾತ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಬ್ರೇಕ್ ಫ್ಲೂಯಿಡ್ ಹೋಯ್ತು ಅಂದರೆ ಮುಗಿದೋಯ್ತು, ಪೈಪ್ ಹೊಡೆದೋಯ್ತು ಅಂದರೆ ಮುಗಿದೋಯ್ತು, ಎಲ್ಲಿ ಏನು ಬೇಕಾದ್ರೆ ಅಪಘಾತ ಆಗಬಹುದು. ಅದಕ್ಕೆ ಡ್ಯಾಶ್ ಬೋರ್ಡ್ ವಾರ್ನಿಂಗ್ಸ್ ಎಷ್ಟೊಂದು ನೋಡ್ತಾರೆ. ಅದೇನೋ ಹೀಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಗಾಡಿ ಇಮಿಡಿಯೇಟ್ಲಿ ನಿಲ್ಲಿಸಿ. ಹೀಟ್ಗೆ ಹೋಗ್ತಾ ಇದ್ದರೆ, ಹೀಟ್ ಪಾಯಿಂಟ್ಗೆ ಹೋಗ್ತಾ ಇರುತ್ತಲ್ಲ, ನಿಮಗೆ ತೋರಿಸುತ್ತೆ ಡ್ಯಾಶ್ ಬೋರ್ಡಲ್ಲಿ. ಆ ಹೀಟ್ ಪಾಯಿಂಟ್ಗೆ ಹೋಗ್ತಿದ್ರೆ ದಯವಿಟ್ಟು ಅದು ನಿಲ್ಲಿಸಿ, ಯಾವ್ದಾದ್ರು ಮರದ ಕೆಳಗೋ ಯಂತ್ರನ ಹಾಕಿ ಸ್ವಲ್ಪ ತಣ್ಣಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಗಾಡಿನ ಮತ್ತೆ ಅದಕ್ಕೂ ರೆಸ್ಟ್ ಕೊಟ್ಟು ಅದನ್ನು ಕರ್ಕೊಂಡು ಹೋಗೋದಕ್ಕೆ ಮಾಡಿ. ಇದಿಷ್ಟು ಮಾಡಿದ್ರೆ ನಿಮಗೆ ಅಲ್ಲೂ ಹೆಲ್ಪ್ ಆಗುತ್ತೆ, ಇಲ್ಲಿ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲ ನೀವು ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ವಂದರೆ ನೀಟಾಗಿ ಗಾಡಿದು ವೀಡಿಯೋ ಗಿಡಿಯೆಲ್ಲ ತಗೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಆಗೋಕ್ಕಿಂತ ಮುಂಚೆ ಅವನು ಬರ್ತಾನೆ, ರಿಸಿಪ್ಟ್ ಕೊಡ್ತಾನೆ, ಅವನು ವೀಡಿಯೋ ಮಾಡ್ಕೊಳ್ತಾನೆ. ಅಲ್ಲೇ ನೀವೇನು ದುಡ್ಡು ಕೊಡೋದು ಬೇಡ, ನೀವು ಇಲ್ಲಿ ರಿಸೀವ್ ಮಾಡೋ ಟೈಮಲ್ಲಿ ನಿಮ್ಗೆ ದುಡ್ಡು ಕೊಟ್ಟರೆ ಸಾಕಾಗುತ್ತೆ. ಅಲ್ಲೇನೋ ಮ್ಯಾಕ್ಸಿಮಮ್ 99% ಜನ ಯಾರೋ ಅಲ್ಲಿ ದುಡ್ಡು ಇಸ್ಕೊಳ್ಳಲ್ಲ ನಿಮ್ಮ ಹತ್ರ. ಗಾಡಿನೇ ನೀವು ಅವ್ರು ಕೊಟ್ಟಿದ್ದೀರ ಅಂದರೆ 19,000 20,000 25,000 ಮ್ಯಾಟ್ರ್ ಆಗೋಲ್ಲ. ಸೊ ನಿಮ್ಗೆ ಇಲ್ಲಿ ಬಂದಾಗ ನೀವು ಮಾಡ್ಬೋದು. ನಿಮ್ಗೇನು ದುಡ್ಡಿಲ್ಲ ಏನು ಮಾಡೋದು ಅಂತ ಭಯ ಪಡೋಕ್ಕೆ ಹೋಗಬೇಡಿ. ಗಾಡಿನ ಅವ್ರು ಕೊಟ್ಟಾಗ ಅವ್ರು ರಿಸಿಪ್ಟ್ ಎಲ್ಲ ಕೊಡ್ತಾರೆ, ಲೈವ್ ಟ್ರ್ಯಾಕಿಂಗ್ ನಂಬರ್ ಕೊಡ್ತಾರೆ. ಈವ್ನಿಂಗ್ ಹೊತ್ತು ನೀವು ಅವ್ರಿಗೆ ಕಾಲ್ ಮಾಡ್ಬೋದು. 9 ಗಂಟೆ 9 ಕಾಲ್ ಮಾಡಿದ್ರೆ ಅವ್ರು ಎಲ್ಲೆಲ್ಲಿದೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ನಿಮಗೆ ಅದು SMS ಬರುತ್ತೆ, ಅದೇನು ದೊಡ್ಡ ವಿಷಯ ಏನಲ್ಲ. ಆರಾಮಾಗಿ ಒಂದು 10-15 ದಿವಸಕ್ಕೆ ಬರ್ತದೆ. ಅವ್ರು 4 ದಿವಸ ಅಂತ ಹೇಳ್ತಾರೆ, ಲೇಟ್ ಆಗುತ್ತೆ, ಪರವಾಗಿಲ್ಲ, ನಿಧಾನಕ್ಕೆ ಬರಲಿ. ಸೊ ಬಂದಾಗ ನೀವು ಹೋಗಿ ಅದೇನು ಮಾಡಬೇಕು ಎಲ್ಲ ಮಾಡಿಕೊಂಡು ಇದು ಮಾಡ್ಬೋದು. ಸೊ ಈ ಥರದ್ದು ಮಾಡೋದಕ್ಕೆ ಟ್ರೈ ಮಾಡಿ.